ಪ್ರಾಕ್ಟೀಸ್ ಆದ್ರೇ ಮಾಡೋಕ್ಕಾಗೋದು. ನೋಡಿ ಎಲ್ಲರ ನಿಂತ್ಕೊಂತದಾರ, ನಿಂತ್ಕೊಂತ ಇಲ್ಲ. ದಾರ ಎಷ್ಟು ನೀಟಾಗಿ ಬಿಚ್ಕೊತ ಇದೆ ನೋಡಿ. ಇವಾಗ ಈ ಥರ ದಾರ ಬಿಚ್ಕೊಂತು ನೀವು ಕೊಡೋ ಮೆಥಡ್ ಕರೆಕ್ಟಾಗಿದೆ, ಬಟ್ಟೆ ಪಕ್ಕ ಇದೆ, ಮಷಿನ್ ಪಕ್ಕ ಇದೆ, ನೀವು ಕರೆಕ್ಟಾಗಿ ಕೊಡ್ತಾ ಇದ್ದೀರಾ ಅಂದರೆ ದಾರ ನೋಡಿ ಎಷ್ಟು ನೀಟಾಗಿ ಬಂತು ಕಾಣುತ್ತಾ. ಒಂದು ದಾರನೂ ಡ್ಯಾಮೇಜ್ ಆಗ್ದಂಗೆ ಬರುತ್ತೆ. ಇಲ್ಲಿ ವೇಸ್ಟೇಜ್ ಬರಲ್ಲ. ವೇಸ್ಟೇಜ್ ಬರಲಿಲ್ಲ ಅಂತಂದರೆ ನೀವು ಮಾಡ್ತಿರೋ ಕೆಲಸ, ಮಷೀನು, ಬಟ್ಟೆ ಎಲ್ಲ ಕರೆಕ್ಟಾಗಿದೆ. ಇವಾಗ ಇಲ್ಲಿ ನಿಮ್ಗೆ ಎಲ್ಲಿ ಲಾಸ್ ಹೆಂಗೆ ಬರುತ್ತೆ? ನೀವು ಒಂದು ಗಂಟೆಗೆ ಈ ಥರ ನೀವು ಮಾಡಿದ್ದಾದರೆ 5 kg ಬರುತ್ತೆ. ಟೈಮ್ ವೇಸ್ಟ್ ಆಗಲ್ಲ ಇಲ್ಲಿ. ಇದು ರಿಯಾಲಿಟಿ. ಇವಾಗ ನೀವು ಎಷ್ಟು kg ಮಾಡಿದ್ದೀರಾ ಇವಾಗ ಇದುವರೆಗೆ? 34 kg ಮಾಡಿದಿರಲ್ವಾ? ಆದರೆ ನೋಡಿ ಇಲ್ಲಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗ ನೀವೇನು ರಿಯಾಲಿಟಿ ನಿಂತ್ಕೊಳ್ಳಿ, ಪರವಾಗಿಲ್ಲ, ಏನು ಟೆನ್ಷನ್ ತಗೊಬೇಡಿ. ನಾನೇನು ಕೇಳ್ತಿದ್ದೀನಿ ಅಂತಂದರೆ, ಈ ವಿಡಿಯೋ ಮಾಡ್ತಾ ಇರೋದು ಯೂಟ್ಯೂಬ್ನಲ್ಲಿ ಏನು ಮಾಡ್ತೀವಲ್ವಾ, ನಿಮ್ಮಂಥವ್ರು ಯಾರಾದ್ರೂ ದುಡ್ಕೊಬೇಕು, ದುಡಿಬೇಕು ಅನ್ನೋ ಒಂದು ಆಸಕ್ತಿ ಇರುತ್ತೆ. ಆದರೆ ದಾರಿ ಗೊತ್ತಿಲ್ಲ ಅವರಿಗೆ. ಅವ್ರಿಗೆ ನಾವು ಈ ವಿಡಿಯೋನ ತೋರಿಸಿದ್ರೆ ಅವ್ರಿಗೂ ಒಂದು ಮನಸ್ಸು ಬರುತ್ತೆ, ಹೌದು ಈ ಥರನೂ ಒಂದು ದುಡಿಮೆ ಇದೆ, ಈ ಥರನೂ ಒಂದು ಮಷೀನ್ ಇದೆ, ಈ ಥರ ಒಂದು ಕೆಲಸ ಇದೆ, ನಾವು ಮಾಡ್ಬೋದಲ್ವಾ ಅನ್ನೋ ಒಂದು ಉದ್ದೇಶ ಅವ್ರಿಗೆ ಬಂದರೆ ಮಾಡ್ಕೊತಾರೆ, ಇಲ್ಲಾಂದರೆ ನಾವೇನು ಮಾಡೋಕ್ಕಾಗಲ್ಲ. ಅವ್ರ ಮನಸ್ಸು. ಇವಾಗ ನೀವು ಇದರಲ್ಲಿ ಏನು ಅನಿಸುತ್ತೆ ಈ ಕೆಲಸ ಮಾಡ್ಬೋದು? ನಮ್ಗೆ ಮಾಡಬೇಕು ಅಂತಲೇ ನಾನು ತಂದಿದ್ದು ಅಲ್ವಾ? ನಾನು ನಿಮ್ಮ ಯೂಟ್ಯೂಬಲ್ಲಿ ನೋಡೇ ಅಲ್ಲಿಗೆ ಬಂದಿದ್ದು ಫ್ಯಾಕ್ಟ್ರಿ. ಓಕೆ, ನೋಡಿ ನಮ್ಗೆ ಓಕೆ ಅನ್ನಿಸ್ತು. ನಿಮ್ಗೆ ಏನು ಅನಿಸುತ್ತೋ ಈ ಮಷಿನ್ ಬಗ್ಗೆ, ಈ ಕೆಲಸದ ಬಗ್ಗೆ, ಈ ದುಡಿಮೆ ಬಗ್ಗೆ ನಿಮ್ಗೆ ಏನು ಅನಿಸುತ್ತೋ ಅದನ್ನ ಹೇಳಿ. ಇಲ್ಲ ಸರ್, ಚೆನ್ನಾಗಿದೆ, ಮಾಡ್ಬೋದು. ಅದಕ್ಕೆ ನಾನು ಬಾಂಬೆದಿಂದ ನೆನ್ನೆ ಹೇಳಿದೆ, ಇವತ್ತಿನ ಮಧ್ಯಾಹ್ನ ನಾನು ಹಿಂಗೆ ತಂದಿದ್ದೀನಿ ಮಿಷನ್. ಸ್ವಲ್ಪ ಅಲೈನ್ಮೆಂಟ್ ಚೇಂಜ್ ಇದೆ, ಓನರ್ ಬರ್ತಾರೆ ಸರ್, ಮಾಡ್ಕೊಡ್ತಾರೆ. ಅವ್ರು ಕ್ವಾಲಿಫೈ ಮಾಡಕ್ಕೆ ಮಾಡೇನು ಸರ್. ಆಮೇಲೆ ಹಸು ತರ್ತೀನಿ, ಹಸು ಮಾತ್ರ ತರಬೇಡ, ಒಂದು ಕಟ್ಕೊಂಡೆ ಸಾಯ್ತಾ ಇದ್ದೀವಿ, ಮೇಂಟೈನ್ ಮಾಡೋಕ್ಕಾಗಲ್ಲ. ಮಿಷನ್ ತಗೊಂಡೋಗು, ಅವ್ರ ಮೇಲೆ ಇಬ್ಬರು ಬಾಂಬೆ ಇದ್ದಾರೆ ಅವರು ಹುಡುಗರು. ನೀನು ಟೈಪ್ ಆದರೆ ಅವ್ರು ಮಾಡ್ಬೋದು, ಅವ್ರು ಇಲ್ಲಾಂದ್ರೆ ನೀನು ಮಾಡ್ಬೋದು ಅಂತೆಲ್ಲ ಹಾಕಿ ಬರ್ತೀನಿ ಅಂತ ಹೇಳಿ ಮಾಡ್ಬೋದು ಸರ್, ಆರಾಮಾಗಿ ಮಾಡ್ಬೋದು. ನಿಮ್ಮ ಒಂದು ರಿಯಾಲಿಟಿ ಏನು ನೀವು ಹೇಳ್ತಿದ್ದೀರಾ, ನಾನಿವಾಗ ಓನರ್ ಆಗಿ ಮಷಿನ್ಗೆ ಏನೋ ಜಸ್ಟ್ ಇದೊಂದು ಸರ್ವಿಸ್ ಅಲೈನ್ಮೆಂಟ್ ಪ್ರಾಬ್ಲಮ್ ಇತ್ತು, ನಾನು ಬಂದೆ ಮಾಡಿಕೊಟ್ಟೆ. ಎಷ್ಟು ನಿಮಿಷಕ್ಕೆ ನಾನು ರೆಡಿ ಮಾಡಿದೆ ಇದನ್ನು? ಇಷ್ಟೇ. ಇದು ನಾನು ಬರೋ ಅವಶ್ಯಕತೆ ಇರಲಿಲ್ಲ. ನೀವು ಒಂದು ವಿಡಿಯೋ ಕಾಲ್ ಮಾಡಿದರೆ ಸರಿ ಇದ್ದೇ ಹಿಂಗೆ ಆಗಿದೆ ನೋಡ್ಕೊಳ್ಳಿ ಅಂತ ಹೇಳ್ಬೋದಿತ್ತು. ಬಟ್ ನಿಮ್ಗಿನ್ನು ವಸ್ತು, ನಿಮಗೂ ಭಯ ಬೇಡ, ಇಲ್ಲ ಹತ್ರ ಅಲ್ವಾ, ಸೊ ಹಂಗಾಗಿ ನಾನೇ ಬಂದೆ. ದೂರದವ್ರಿಗೆ ನಾನು ಈ ಒಂದು ಸಣ್ಣ ಕೆಲಸಕ್ಕೆ 200-300 ಕಿಲೋಮೀಟ್ರ್ ಹೋಗೋಕ್ಕಾಗಲ್ಲ. ಈಗ ನಿಮ್ಮದು ಅಂದರೆ ಈ 30 ಕಿಲೋಮೀಟ್ರು ಬಂದ್ಬಿಟ್ಟೆ, ಆದರೆ ದೂರದವ್ರಿಗೆ ಆಗೋದಿಲ್ಲ. ಸೊ ಅವ್ರಿಗೂ ಈ ಸಮಸ್ಯೆ ಬರಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಈ ಮಷಿನ್ ಏನು ನಾವು ಈ ಮೆಕ್ಯಾನಿಸಮ್ನ ನಾವು ಡಿಸೈನ್ ಮಾಡಿದ್ದೀವಲ್ಲ, ಮೆಕ್ಯಾನಿಕ್ನ ಕಳಿಸಿ ಅಂತ ಹೇಳ್ಬಾರ್ದು, ಅವರೇ ಮಾಡ್ಕೊಬೇಕು ಅನ್ನೋ ಉದ್ದೇಶಕ್ಕೆ ಈ ಥರ ಡಿಸೈನ್ ಮಾಡಿರೋದು ನಾವು. ಇವಾಗ ನೀವೇ ಹೇಳಿ, ದಾರ ಎಷ್ಟು ನೀಟಾಗಿ ಬರ್ತಾ ಇದೆ? ಸರ್ ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿ ಆಫ್ ಹೋದ್ರು ಸರ್, ಹಿಂಗೆ ನಾವು ನೀವು ಕೊಟ್ರಲ್ಲ ಹಿಂಗೆ ಕೊಡ್ತಾ ಇದ್ವಿ, ಲೆಂತ್ ಬಟ್ಟೆನ ಕ್ಲೀನಾಗಿ ಬರುತ್ತೆ ಸರ್, ಬರುತ್ತೆ. ಆದರೆ ನಾವು ಅದನ್ನು ನಾನು ಏನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅದನ್ನು ನೀಟಾಗಿ ಮಾಡಬೇಕಷ್ಟೇ. ಅದನ್ನೇ ಮಾಡಲಿಲ್ಲ ಅಂತಾರೆ ಮತ್ತಿನ್ನು ಎಲ್ಲಿಂದ ಕೆಲಸ ಆಗುತ್ತೆ? ಆಗೋದಿಲ್ಲ. ಸೊ ಏನಿಲ್ಲ, ನಾನು ನಿಮ್ಗೆ ಕೇಳ್ತಾ ಇರೋದು ಸ್ನೇಹಿತರೆ ನಮಸ್ತೆ. ಇದು ರಿಯಾಲಿಟಿ ಶೋ. ಏನಂದರೆ ನಮ್ಮ ಕಸ್ಟಮರು, ನಾನು ಈ ಮಷಿನ್ ಮ್ಯಾನುಫ್ಯಾಕ್ಚರರ್ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ, ಈ ಮಷಿನ ನಾನು ಇವ್ರಿಗೆ ಕೊಟ್ಟಿದ್ದೀನಿ. ತೊಗೊಂಡು ಎಷ್ಟು ದಿನ ಸರ್? 15 ದಿನ ಆಗಿದೆ. ಸಣ್ಣ ಪ್ರಾಬ್ಲಮ್ಮು, ಏನು ಸೆಟ್ಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅವ್ರಿಗೆ ಅರ್ಥ ಆಗಿಲ್ಲ. ಬಂದೆ 2-5 ನಿಮಿಷಕ್ಕೆ ನಾನು ರೆಡಿ ಮಾಡಿಕೊಟ್ಟೆ. ಇವಾಗ ಅದರಲ್ಲಿ ದಾರ ಹೆಂಗೆ ಬರ್ತಾಯಿದೆ ಎಲ್ಲ ನೀವೇ ನೀಟಾಗಿ ಇಲ್ಲಿ ಏನು ನಾನು ತೋರಿಸ್ತೀನಲ್ಲ ಅದನ್ನು ರಿಯಾಲಿಟಿನ ನಾನು ತೋರಿಸ್ಬೇಕಾಗಿತ್ತು, ತೋರಿಸಿದ್ದೀನಿ. ಸೊ ಈ ಒಂದು ಮಷೀನು ನಮ್ಮ ಮ್ಯಾನುಫ್ಯಾಕ್ಚರಿಂಗಲ್ಲಿ ಸಿಗ್ತಾಯಿದೆ. ಅಡ್ರೆಸ್ಸು ಮತ್ತು ಫೋನ್ ನಂಬರು ಈ ವಿಡಿಯೋದ ಕೆಳಗಡೆ ಹಾಕಿರ್ತೀನಿ. ಯಾರಿಗಾರು ಬೇಕು ಈ ಒಂದು ಮಷೀನು, ಈ ಒಂದು ಕೆಲಸ ನಾನು ಮಾಡ್ಕೊಬೇಕು ಅನ್ನೋದೇನಾದ್ರು ನಿಮಗೆ ಆಸಕ್ತಿ ಇದ್ದರೆ ಫೋನ್ ಮಾಡಿ. ನಿಮಗೆ ಬೇಕಂದರೆ ಇವ್ರು ಸರ್ ನಿಮ್ಮ ಹೆಸರು? ರಿಯಾಜ್ ಅಂತೇಳಿ, ಇಲ್ಲಿ ನಮ್ಮ ಗುಬ್ಬಿ ತಾಲೂಕು ನಿಟ್ಟೂರು ಲೋಕಲ್ ಅವರು,
ತುರುವೇಕೆರೆ ತಾಲೂಕು ತಾಳ್ಕೆರೆ ಅಂತೇಳಿ ಇವ್ರದ್ದು ಮಷಿನ್ ರನ್ ಆಗ್ತಾಯಿದೆ. ಹೆಂಗೆ ಕೆಲಸ ಇದೆ, ಏನು ಮಾಡ್ಬೋದು, ಹೆಂಗೆ ಮಾಡ್ತಾಯಿದ್ದಾರೆ, ಯಾರಿಗಾರು ಕೇಳಬೇಕು ಆಸಕ್ತಿ ಇದ್ದೆ, ನಾನು ಒಂದು ಸತಿ ರಿಯಾಲಿಟಿ ನೋಡಬೇಕು ನನಗಿದ್ರೆ ಇವ್ರ ಪರ್ಮಿಷನ್ ಇದ್ದರೆ ಇವ್ರ ಫೋನ್ ನಂಬರ್ನ ನಿಮಗೆ ಕೊಡ್ತೀನಿ, ಇಲ್ಲ ಅಂದರೆ ಕೊಡೋದಿಲ್ಲ. ಅಭ್ಯಂತರ ಏನಿಲ್ಲ, ಕೊಡ್ಬೋದಲ್ವ? ಒಳ್ಳೇದಕ್ಕೆ ಏನು ಸರ್? ರೈಟ್ ಸರ್, ಕೊಡಿ ಅಂತ ಹೇಳಿದ್ದಾರೆ. ಯಾರಿಗಾರು ಆಸಕ್ತಿ ಇದ್ದರೆ ಇವ್ರ ಫೋನ್ ನಂಬರ್ನ ಕೇಳಿ ತೊಗೊಳ್ಳಿ, ಬಂದು ಇಲ್ಲೇ ಬೇಕಾದ್ರೆ ರಿಯಾಲಿಟಿನ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಈ ಕೆಲಸ ಮಾಡಬಹುದು ಅಂತ ಅನಿಸಿದ್ರೆ ಮಾತ್ರ ಮಾಡಿ. ಇಷ್ಟು ಹೇಳಬೇಕಾಗಿತ್ತು, ಹೇಳಿದ್ದೀನಿ. ಧನ್ಯವಾದಗಳು, ನಮಸ್ತೆ. ಜಸ್ಟ್ ಒಳಗಡೆ ಹಂಗೆ ಹೇಳಿಬೇಡ, ಬಟ್ಟೆ ಹೇಳಿದ್ರೆ ಉಂಡುಗಟ್ಟು ಅನ್ನತ್ತೆ. ಇವಾಗ ಬಟ್ಟೆ ನೋಡಿ ರೋಲ್ ಆಗಿದೆಯಲ್ಲ, ಇದನ್ನು ನೀನು ಈ ಥರ ಎಳೆದ್ರೆ ಇವಾಗ ನೋಡಿ ರೋಲ್ ಆಯಿತಾ, ಅದು ಎಳಿಬಾರ್ದು, ಎಷ್ಟು ಸುಮ್ಮನೆ ಒಳಗೆ ಅಟ್ಯಾಚ್ ಮಾಡು. ಬಿಡು, ಅದ್ರ ಜೊತೆ ನೂಕ್ಬೇಕು ಅದನ್ನು. ಬಿಡು, ತಗೋ ನೆಕ್ಸ್ಟ್ ಬಟ್ಟೆ ತಗೋ, ಇಡು ಅದರ ಮೇಲೆ. ಆನ್ ಮಾಡಬೇಕು ಅಂತಂದರೆ ಫಸ್ಟು ಇದನ್ನು ಹಿಡ್ಕೊಬೇಕು, ಹಿಂಗೆ ಹಿಡ್ಕೊಂಡು ಅದ್ರ ಜೊತೆಯಲ್ಲಿ ಹಿಂಗೆ ಮುಂದ್ಗಡೆ ಪುಷ್ ಮಾಡಬೇಕು. ಮಾಡು, ಆನ್ ಮಾಡು. ಇವಾಗ ಅಲ್ಲಿ ಸುತ್ಕೊಳೋದಿಲ್ಲ. ಕೊಡು. ಅಷ್ಟೊಂದು ದೂರ ಬಾರ್ದು, ಸ್ವಲ್ಪ ಎರಡೇ ಇಂಚು. ಇವಾಗ ಅಟ್ಯಾಚ್ ಮಾಡಿದೆಯಲ್ವಾ, ನೋಡಿ ಇಲ್ಲಿವರೆಗೂ ಅಟ್ಯಾಚ್ ಮಾಡಿದೆಯಲ್ವಾ, ಇಷ್ಟೆಷ್ಟು ಮಾಡಬೇಕು, ಎರಡೇ ಇಂಚು ಹಾಕು. ಹಾಂ ಮಾಡು. ನೋಡು ಇವಾಗ ಅಲ್ಲಿ ಬಟ್ಟೆ ಬರ್ತಾಯಿದೆ. ಏನಕ್ಕೆ ಬರ್ತಾಯಿದೆ? ದಾರ ಕೆಳಗಡೆ ಬೀಳಲಿಲ್ಲ, ಅದ್ರ ಮೇಲೆ ಕೊಡಬಾರ್ದು, ಈ ಸೈಡಿಗೆ ಕೊಡಬೇಕು. ಆ ಥರ ಅಂದರೆ ಜಸ್ಟ್ ಇಷ್ಟೇ ರಿಟರ್ನ್ ತೊಗೊಂಡು ವಾಪಸ್. ಬರುತ್ತೆ ಒಂದು ಇವಾಗ ರಿವರ್ಸ್ ಹೊಡೆದಿದೆಯಲ್ವಾ, ಫಾರ್ವರ್ಡ್ಗೆ ಹಾಕ್ತಿಯಲ್ವಾ,
ಇವಾಗ ಬೀಳ್ತಾ ಇಲ್ಲ ಅಂತ ಇಟ್ಕೊ. ಏನು ಮಾಡ್ತೀಯ, ಇಲ್ಲಿರೋ ದಾರ ಇದೆಯಲ್ಲ ಇದನ್ನು 2 ದಾರ ಕಟ್ ಮಾಡಿ, ಕಟ್ ಮಾಡಿಬಿಟ್ಟು ಹಿಂಗೆ ಕಟ್ ಮಾಡಿ ಇಲ್ಲಿ ಬಿಟ್ಬಿಡು. ಇವಾಗ ಫಾರ್ವರ್ಡ್ ಇನ್ನೊಂದು ಸತಿ ಇವಾಗ ಆ ಕಡೆ ಗ್ಯಾಪ್ ಇದೆಯಲ್ಲ ಆ ಗ್ಯಾಪಿಗೆ ಕೊಡ್ಬಿಟ್ಟೆ. ಎಷ್ಟು ಸಿಂಪಲ್ ನೋಡಿ. ಇವಾಗ ಯಾವ ಕಡೆ ಗ್ಯಾಪ್ ಇದೆ ಆ ಗ್ಯಾಪಿಗೆ ಕೊಟ್ಟರೆ ಮುಗೀತು. ಇವಾಗ ನೋಡಿ, ಇವಾಗ ಏನಾಯಿತು, ಇಲ್ಲಿ ಬಟ್ಟೆ ಮುಗಿದು ಹೋಗ್ತಾ ಇದೆ, ಇವಾಗ ಇಲ್ಲಿ ದಾರ ಹೋಗ್ತಾ ಇದೆ. ಇವಾಗ ಜಸ್ಟು ಇನ್ನೊಂದು ಬಟ್ಟೆ ತೊಗೊಂಡು ಇದಕ್ಕೆ ಅಟ್ಯಾಚ್ ಮಾಡು. ಇವಾಗ ಏನಾಗುತ್ತೆ, ಒಂದು ನಿಮಿಷ, ಇವಾಗ ಏನಾಗುತ್ತೆ, ದಾರ ಒಂದು ಸರಿ ಹೋಗೋಕ್ಕೆ ಸ್ಟಾರ್ಟ್ ಆಯ್ತಲ್ವಾ, ಈ ಬಟ್ಟೆ ಎಲ್ಲೂ ನಿಂತ್ಕೊಳೋದಿಲ್ಲ, ಹಂಗೆ ಕಂಟಿನ್ಯೂಷನ್ ಆಗಿ ಹೋಗ್ತಾ ಇರುತ್ತೆ. ಇವಾಗ ಇಲ್ಲಿ ಹಿಂಗೆ ಹಿಡ್ಕೊಂಡು ಜಸ್ಟ್ ಇದನ್ನು ಆನ್ ಮಾಡಬೇಕು.